ಬ್ರಹ್ಮ, ಇಂದ್ರ, ಅಗ್ನಿ, ವಾಯು ಮತ್ತು ಇತರ ದೇವತೆಗಳು ಹನುಮಂತನಿಗೆ ಅನೇಕ ವರಗಳನ್ನು ಕರುಣಿಸಿದ್ದರು. ಅವನಿಗೆ ಅಜಯತೆ ಮತ್ತು ಅಮರತ್ವ ಎಂಬ ವರಗಳೂ ದೊರಕಿದವು. ಲಂಕೆಯ ಬೆಂಕಿ ದಹನ, ಸಂಜೀವಿನಿ ಪರ್ವತವನ್ನೇ ಹೊತ್ತು ಹೊಯ್ದ ಕಾರ್ಯಗಳು ಅವನ ಶಕ್ತಿಯ ಪ್ರಭಾವವನ್ನು ಸಾರುತ್ತವೆ. ಶತ್ರುಗಳ ಭಯ ಹುಟ್ಟಿಸುವ ವೀರನಾಗಿ ಅವನು ಭಕ್ತರ ರಕ್ಷಕರಾಗಿ ಆರಾಧ್ಯನಾಗಿದ್ದಾನೆ. ತ್ರೇತಾಯುಗದಲ್ಲಿ ರಾಮನಿಗೆ ಸೇವೆ ಸಲ್ಲಿಸಿದ ಹನುಮಂತನು ಕಲಿಯುಗದಲ್ಲಿಯೂ ಭಕ್ತರ ರಕ್ಷಕನಾಗಿ ಜೀವಂತನಾಗಿದ್ದಾರೆ. ಭಕ್ತರು ಅವನನ್ನು ಜೀವಂತ ದೈವ ಎಂದು ಪೂಜಿಸುತ್ತಾರೆ. ಭಕ್ತಿ ಮತ್ತು ಬುದ್ಧಿಯ ಜೊತೆಗೆ ಭಕ್ತಿಯ ಮಹತ್ವವನ್ನು ಪ್ರತಿಪಾದಿಸಿದ ದೈವವಾಗಿ ಹನುಮಂತನು ಚಿರಕಾಲ ಜನರ ಆತ್ಮಸ್ಫೂರ್ತಿಯಾಗಿದ್ದಾರೆ. ಅಂಜನಿ ಪುತ್ರಾನಂ ವಾಯುಪುತ್ರಾನಂ ವಂದೇ. ಎಂದೆಂದಿಗೂ ಅಮರನು ನಮ್ಮ ವೀರಬಲ್ಲಾಳ ಆಂಜನೇಯ.